ರಾಮ್ಚಂದ್ ಪಾಕಿಸ್ತಾನಿ. ಪಾಕ್ ಭಾರತದ ಗಡಿಯಲ್ಲಿರುವ ಸಿಂಧ್ ಪ್ರಾಂತ್ಯದ ಭೀಮ್ರಾ ಎಂಬ ಹೆಸರಿನ ಹಳ್ಳಿಯೊಂದರಲ್ಲಿ ವಾಸಿಸುವ ಚಂಪಾ ಎನ್ನುವ ಮಹಿಳೆಯೊಬ್ಬಳ ಕುಟುಂಬದ ಕಥೆಯಿದು. ಚಂಪಾಳ ಗಂಡ ಮತ್ತು ಮಗ ಅಕಸ್ಮಾತಾಗಿ ಭಾರತದ ಗಡಿಯೊಳಗೆ ಪ್ರವೇಶಿಸಿ ಸೇನೆಯ ಕೈಗೆ ಸಿಕ್ಕು ಜೈಲು ಸೇರುವ, ಜೈಲಿನಲ್ಲಿ ಪುಟ್ಟ ಮಗ ಮತ್ತು ಗಂಡ ಅನುಭವಿಸುವ ಕಷ್ಟಗಳ ಚಿತ್ರಣವನ್ನ ಇಲ್ಲಿ ಕಾಣಬಹುದು. ಹಾಗಂತ ಇದು ಕಾಲ್ಪನಿಕ ಕಥೆಯಲ್ಲ, ನಿಜವಾಗಿ ನಡೆದ ಕತೆ. ನಮ್ಮ ಕಥೆಯ ನಾಯಕ ರಾಮ್ಚಂದ್ 8 ವಯಸ್ಸಿನ ಹುಡುಗ. ಪಾಕಿಸ್ತಾನದ ಹಳ್ಳಿಯಲ್ಲಿ ಜೀವನ ಮಾಡುತ್ತಿದ್ದ ಬಡ ದಲಿತ ಕುಟುಂಬಕ್ಕೆ ಸೇರಿದವನು. ಇಡೀ ಲೋಟ ಚಹಾ ಕೊಡಲಿಲ್ಲವೆಂದು ತಾಯಿಯ ಜೊತೆ ಮುನಿಸಿಕೊಂಡು ಮನೆಯಿಂದ ಓಡುವ ರಾಮ್ಚಂದ್ ಆಕಸ್ಮಿಕವಾಗಿ ಬಾರ್ಡರ್ ದಾಟುತ್ತಾನೆ. ಬಾರ್ಡರ್ ಎಂದರೆ ಬೇಲಿ ಇರುವ ಬಾರ್ಡರ್ ಅಲ್ಲ, ಕಲ್ಲುಗಂಬಗಳಿರುವ ಭಾರತ ಪಾಕಿಸ್ತಾನದ ಬಾರ್ಡರ್. ಮಗನನ್ನು ಹುಡುಕಿಕೊಂಡು ಹಿಂಬಾಲಿಸುವ ತಂದೆ ಶಂಕರ್ ಕೂಡ ಭಾರತದ ಗಡಿಯೊಳಗೆ ಕಾಲಿಡುತ್ತಾನೆ. ಇಬ್ಬರೂ ತಂದೆ ಮಗ ಸೇನೆಯವರ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಹಳ್ಳಿಯವರು ಮತ್ತು ಚಂಪಾ ಎಲ್ಲಾ ಕಡೆ ತಂದೆ ಮಗನಿಗಾಗಿ ಹುಡುಕಾಡಿ ಕೊನೆಗೆ ಅವರಿಬ್ಬರು ಬಾರ್ಡರ್ ದಾಟಿರಬಹುದು ಎಂಬ ನಿರ್ಧಾರಕ್ಕೆ ಬರುತ್ತಾರೆ. ಆದರೆ ಅದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗುವ ಭೀತಿ ಇದ್ದ ಕಾಲ. ಹಾಗಾಗಿ ಸೇನೆಯವರು ಕೂಡ ಚಂಪಾಳಿಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಗಡಿ ರಕ್ಷಣಾ ದಳದವರ ಕೈಗೆ ಸಿಕ್ಕಿಬಿದ್ದ ತಂದೆ ಮಗನನ್ನು ಆರಂಭದಲ್ಲಿ ಒಂದು ಜೈಲಿನಲ್ಲಿ ಬೇರೆ ಬೇರೆ ಕೊಠಡಿಗಳಲ್ಲಿ ಕೂಡಿ ಹಾಕಿ ವಿಚಾರಣೆ ನಡೆಸಲಾಗುತ್ತದೆ. ತಾವು ಗೂಢಚಾರಿಗಳಲ್ಲ, ಅಮಾಯಕ ಹಳ್ಳಿಗರು ಎಂಬುದನ್ನು ಪರಿಪರಿಯಾಗಿ ಹೇಳಿದರೂ ಏನೂ ಪ್ರಯೋಜನವಾಗುವುದಿಲ್ಲ. ಅದಲ್ಲದೆ ಅವರ ಪ್ಯಾಂಟ್ ಬಿಚ್ಚಿಸಿ ಅವರು ಹಿಂದುವೇ ಅಥವಾ ಮುಸಲ್ಮಾನರೇ ಎಂದು ಕೂಡ ಅಲ್ಲಿ ಪರೀಕ್ಷೆ ಮಾಡಲಾಗುತ್ತದೆ. ಆ ಪರೀಕ್ಷೆಯಲ್ಲಿ ಅವರು ಹಿಂದೂಗಳು ಎನ್ನುವುದು ಕನ್ಫರ್ಮ್ ಆಗುತ್ತದೆ. ನಂತರ ತಂದೆ ಮಗ ಇಬ್ಬರನ್ನು ದೂರದ ಜೈಲಿಗೆ ಸ್ಥಳಾಂತರಿಸಲಾಗುತ್ತದೆ. ಆ ಜೈಲಿನಲ್ಲಿ ಭಾರತದ ಸಾಮಾನ್ಯ ಕೈದಿಗಳು ಮಾತ್ರವಲ್ಲದೆ ಬಾರ್ಡರ್ ದಾಟಿದ ಅಪರಾಧದ ಮೇಲೆ ಬಂದ ಕೈದಿಗಳನ್ನು ಕೂಡ ಕೂಡಿ ಹಾಕಲಾಗಿರುತ್ತದೆ. ಆ ಜೈಲು ಎಷ್ಟು ಜನರಿಂದ ತುಂಬಿ ಹೋಗಿರುತ್ತದೆ ಎಂದರೆ ಕೈದಿಗಳಿಗೆ ಸರಿಯಾಗಿ ಮಲಗಲು ಕೂಡ ಜಾಗ ಇರುವುದಿಲ್ಲ. ತಂದೆ ಮಗನನ್ನು ಒಟ್ಟಿಗೆ ಸಾಕಷ್ಟು ಕೈದಿಗಳಿಂದ ತುಂಬಿ ಹೋಗಿದ್ದ ಕೊಠಡಿಗೆ ತಳ್ಳಲಾಗುತ್ತದೆ. ಹಳ್ಳಿಯೊಂದರಲ್ಲಿ ಹಾಗೋ ಹೀಗೋ ಬದುಕಿದ್ದ ತಂದೆ ಮಗನಿಗೆ ಬೇರೆಯದ್ದೇ ಪ್ರಪಂಚಕ್ಕೆ ಬಂದ ಅನುಭವವಾಗುತ್ತದೆ. ಚಿಕ್ಕ ಹುಡುಗನೊಬ್ಬ ಜೈಲಿನಲ್ಲಿ ಇರುವುದರಿಂದ ನಿಯಮಾನುಸಾರ ಅವನಿಗೆ ಓದು ಬರಹ ಕಲಿಸಲೆಂದು ಮಹಿಳಾ ಸಿಬ್ಬಂದಿಯೊಬ್ಬಳನ್ನು ನೇಮಿಸಲಾಗುತ್ತದೆ. ದಲಿತ ಬಾಲಕನನ್ನು ತಾನು ಮುಟ್ಬೇಕಲ್ಲ ಎಂದು ಆಕೆ ಮುನಿಸಿಕೊಳ್ಳುತ್ತಾಳೆ. ಆದರೆ ಜೈಲಿನಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಇಲ್ಲಿ ಎಲ್ಲರೂ ಒಂದೇ ಎಂದು ಅಲ್ಲಿನ ಅಧಿಕಾರಿ ಹೇಳುತ್ತಾರೆ. ತಂದೆ ಮಗ ಇಬ್ಬರು ಅಲ್ಲಿ ರಿಜಿಸ್ಟರ್ ಆಗಿರದ ಕೈದಿಗಳಾಗಿರುತ್ತಾರೆ. ಜೈಲಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶದ ಕೈದಿಗಳಿರುತ್ತಾರೆ. ಒಬ್ಬೊಬ್ಬ ಕೈದಿಯದ್ದು ಒಂದೊಂದು ಕತೆ. ಕೈದಿಗಳ ನಡುವಿನ ಜಗಳ, ಕೆಟ್ಟ ಅಭ್ಯಾಸಗಳು, ಹುಚ್ಚುತನ ಎಲ್ಲದರ ಮಧ್ಯೆ ಪುಟ್ಟ ಬಾಲಕ ರಾಮ್ಚಂದ್ ಕಾಲ ಕಳೆಯುತ್ತಿರುತ್ತಾನೆ. ಆ ಮಹಿಳಾ ಪೊಲೀಸ್ ಪೇದೆ ಅವನಿಗೆ ಓದು ಬರಹವೇನೋ ಕಲಿಸುತ್ತಾಳೆ. ಅದರ ಜೊತೆಗೆ ಅವನಿಗೆ ನಾನಾ ರೀತಿಯ ಕೆಲಸಗಳನ್ನು ಕೂಡ ಕೊಡುತ್ತಿರುತ್ತಾಳೆ, ಒರೆಸುವುದು, ಗುಡಿಸುವುದು ಇತ್ಯಾದಿ. ತಾನು ಮಾತ್ರ VCRನಲ್ಲಿ ಇಷ್ಟವಾದ ಸಿನಿಮಾಗಳನ್ನು ನೋಡುತ್ತಾ ಕಾಲ ಕಳೆಯುತ್ತಿರುತ್ತಾಳೆ. ರಾಮ್ಚಂದ್ ದಲಿತನೆಂಬ ಕಾರಣಕ್ಕೆ ತನ್ನ ಪಾತ್ರೆ ಪಗಡೆಗಳನ್ನು ಮುಟ್ಟಬಾರದು ಎಂದು ಆಗಾಗ ಬೈಯುತ್ತಿರುತ್ತಾಳೆ ಆ ಪೊಲೀಸ್ ಪೇದೆ. ಈ ಮಧ್ಯೆ ಚಂಪಾಳಿಗೆ ಅಂದರೆ ರಾಮ್ಚಂದ್ನ ತಾಯಿಗೆ ಸೇನೆಯವರು ತನ್ನ ಗಂಡ ಮತ್ತು ಮಗನನ್ನು ಬಿಡುಗಡೆ ಮಾಡಿಸಲು ಭಾರತದ ಸೇನೆಗೆ ವಿನಂತಿ ಸಲ್ಲಿಸಿದರೂ ಅವೆಲ್ಲ ವಿಫಲವಾಗುತ್ತಿವೆ ಎಂದು ತಿಳಿದು ನಿರಾಸೆಯುಂಟಾಗುತ್ತದೆ. ಚಂಪಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಪ್ರಯತ್ನಿಸಿದರೂ ಅವಳಿಂದ ಅದು ಸಾಧ್ಯವಾಗುವುದಿಲ್ಲ. ಚಂಪಾ ಮೈದುನನ ಕುಟುಂಬದ ಜೊತೆಗೆ ತಾತ್ಕಾಲಿಕವಾಗಿ ತನ್ನ ಹಳ್ಳಿಯನ್ನು ತೊರೆಯುತ್ತಾಳೆ. ಕುಟುಂಬದ ಸಾಲ ತೀರಿಸಲೆಂದು ಜಮೀನ್ದಾರನ ಬಳಿ 5 ವರ್ಷದ ಮಟ್ಟಿಗೆ ಜೀತಕ್ಕೆ ಸೇರುತ್ತಾಳೆ. ಹೀಗೆ 4 ವರ್ಷಗಳು ಕಳೆಯುತ್ತವೆ. ರಾಮ್ಚಂದ್ ಜೈಲಿನಲ್ಲೇ ಬೆಳೆದು ದೊಡ್ಡವನಾಗುತ್ತಾನೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಕೈದಿಗಳ ವಿನಿಮಯದ ಬಗ್ಗೆ ನಿರ್ಧರಿಸಲು ಭಾರತದ ತಂಡ ಪಾಕಿಸ್ತಾನಕ್ಕೆ ಹೋಗಲಿದೆ ಎಂಬ ವಿಷಯ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತದೆ. ಕೈದಿಗಳಲ್ಲಿ ಮತ್ತೆ ತಮ್ಮ ತವರೂರು ಸೇರುವ ಭರವಸೆ ಮೂಡುತ್ತದೆ. ಇಷ್ಟು ವರ್ಷಗಳಲ್ಲಿ ಮಹಿಳಾ ಪೇದೆ ಮತ್ತು ರಾಮ್ಚಂದನ ನಡುವೆ ಆಕೆಯ ಕೋಣೆಯಲ್ಲಿಯೇ ಒಟ್ಟಿಗೆ ಕುಳಿತು ಸಿನಿಮಾ ನೋಡುವಷ್ಟು ಸಲಿಗೆ ಬೆಳೆದಿರುತ್ತದೆ. ಕೊನೆಗೂ ಪಾಕಿಸ್ತಾನದ ಕೈದಿಗಳ ಬಿಡುಗಡೆಯ ಘೋಷಣೆ ಬರುತ್ತದೆ. ಆದರೆ ಅದರಲ್ಲಿ ರಾಮ್ಚಂದನ ಹೆಸರು ಇರುತ್ತದೆ, ಆತನ ತಂದೆಯ ಹೆಸರು ಇರುವುದಿಲ್ಲ. ರಾಮ್ಚಂದ್ ಒಬ್ಬನೇ ಪಾಕಿಸ್ತಾನಕ್ಕೆ ಮರಳುತ್ತಾನೆ. ಹಳ್ಳಿ ತಲುಪಿ ತಾಯಿಯನ್ನು ಸೇರುತ್ತಾನೆ. ಅದಾದ ಕೆಲವು ಸಮಯದ ನಂತರ ಶಂಕರ್ ಕೂಡ ಜೈಲಿನಿಂದ ಬಿಡುಗಡೆ ಹೊಂದಿ ಪಾಕಿಸ್ತಾನದ ತನ್ನ ಕುಟುಂಬವನ್ನು ಸೇರಿಕೊಳ್ಳುತ್ತಾನೆ. ಕೊನೆಗೂ ರಾಮ್ಚಂದ್ ಪಾಕಿಸ್ತಾನಿಯ ಕತೆ ಸುಖಾಂತ್ಯಗೊಳ್ಳುತ್ತದೆ.